ದುಡಿಮೆ ದುಡ್ಡಿನ ತಾಯಿ. ನನ್ನ ಹೆಸರು ಶಿವಸುಬ್ರಹ್ಮಣ್ಯಂ ಅಂತ, ಯಾದಗಿರಿ ಡಿಸ್ಟಿಕ್ ಸುರ್ಪುರ್ ಗ್ರಾಮದಿಂದ ಬಿಲಾಂಗ್ ಆಗೋದು. ಸೊ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಸಿವಿಲ್ ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಸೊ ಓದ್ಬೇಕಾದಾಗ ಒಂದು ಕ್ವಶನ್ ನನ್ನ ಮೈಂಡಲ್ಲಿ ಎವ್ರಿ ಟೈಮ್ ಓಡ್ತಾ ಇತ್ತು. ಏನು ಅಂತಂತಂದ್ರೆ ಮುಂದ್ಗಡೆ ಏನ್ ಮಾಡಬೇಕು, ಲೈಫಲ್ಲಿ ಕರಿಯರಲ್ಲಿ ಏನ್ ಮಾಡಬೇಕು ಅನ್ನೋ ಒಂದು ಕ್ವಶನ್ ಕಂಟಿನ್ಯೂಸ್ಲಿ ಓಡ್ತಾ ಇತ್ತು. ನನ್ನ ಸುತ್ತಮುತ್ತ ಇದ್ದ ಜನರೆಲ್ಲರೂ ನಾನು ನೋಡಿದಾಗ ಪ್ರತಿಯೊಬ್ಬರು ಕೂಡ ಗೌರ್ಮೆಂಟ್ ಆಫೀಸರ್ ಆಗಬೇಕು, ಒಂದು ಜಾಬ್ ಪ್ರಾಪರ್ ಆಗಿರೋ ಜಾಬ್ ತಗೊಳ್ಬೇಕು, M.Tech ಮಾಡ್ಕೊಂಡು ಟೀಚಿಂಗ್ ಮಾಡಬೇಕು. ಸೊ ಈ ರೀತಿ ಬಹಳಷ್ಟು ಜನ ಒಂದು ಯೋಚನೆ ನಡ್ಕೊಂಡಿದ್ರು. ಪ್ರತಿಯೊಬ್ರು ಕೂಡ ಒಂದು ಜಾಬ್ ಮಾಡ್ಬೇಕನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಅವರಿದ್ರು. ಅಂಡ್ ನನ್ಗೊಂದು ಕಾನ್ಸೆಪ್ಟ್ ಅರ್ಥ ಆಯ್ತು. ಏನು ಅಂತಂದ್ರೆ ಜಾಬ್ ಮಾಡೋದ್ರಿಂದ ಒಬ್ಬ ಮನುಷ್ಯ ಒಂದು ಪೂರ್ತಿ ಲೈಫ್ ಟೈಮ್ಗೋಸ್ಕರ ಒಂದು 3 ಕೋಟಿ ರೂಪಾಯಿಗಿಂತ ಜಾಸ್ತಿ ಗಳಿಸಕ್ ಸಾಧ್ಯನೇ ಇಲ್ಲ. ಸೊ ನಾನೇನಾದ್ರೂ ದೊಡ್ಡದಾಗಿ ಮಾಡ್ಬೇಕು, ಯಾಕಂದ್ರೆ ಚಿಕ್ಕವನಿಂದಾಗಿ ನಾನು ತುಂಬಾ ದೊಡ್ಡದಾಗಿರೋ ಒಂದು ಡ್ರೀಮ್ಸ್ ನ ಕಂಡ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಬೇಕಂದ್ರೆ ಜಾಬ್ ಇಂದ ಫುಲ್ಫಿಲ್ ಆಗಕ್ ಸಾಧ್ಯನೇ ಇದ್ದಿದ್ದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ಟೆಪ್ ಅಂತ ತಗೊಳ್ಬೇಕಂತ ಇದ್ದೆ, ದಟ್ ಈಸ್ ವಾಟ್ ಬಿಸ್ನೆಸ್. ಯಾಕಂತಂದ್ರೆ ಬಿಸ್ನೆಸ್ ಇಂದಾನೆ ಎಷ್ಟೋ ಜನ ಸಕ್ಸಸ್ಫುಲ್ ಆದವರು ಇದ್ದಾರೆ, ಎಷ್ಟೋ ಜನ ಒಂದು ಲವಿಶ್ ಲೈಫ್ ನ ಲೀಡ್ ಮಾಡಿದವರು ಇದ್ದಾರೆ. ಸೊ ನಾನು ಕೂಡ ಆ ಒಂದು ಲೈಫ್ ನ ಲೀಡ್ ಮಾಡ್ಬೇಕು. ನಾನು ಕೂಡ ನನ್ಗೊಂದು ಫ್ಯೂಚರ್ ಅಲ್ಲಿ ಚೆನ್ನಾಗಿರೋ ಒಂದು ಕರಿಯರ್ ಇರಬೇಕು. ಲೈಕ್ ಏನೇ ಒಂದು ತಗೊಳ್ಬೇಕಂದ್ರೂ ಕೂಡ ಅದನ್ನ ಯೋಚನೆ ಮಾಡಬಾರ್ದು. ಸೊ ಪ್ರೈಸ್ ಟ್ಯಾಗ್ ನ ನೋಡಬಾರ್ದು ಅನ್ನೋ ಒಂದು ಮೇನ್ ಇಂಟೆನ್ಷನ್ ಇಂದ ನಾನು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕನ್ನೋ ತುಂಬಾ ಆಲೋಚನೆದಿಂದ ಇದ್ದೆ. ಸೊ ಅದೇ ಒಂದು ಹೊತ್ತಿನಲ್ಲಿ ನನಗೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ ಅಂತ ನನ್ನ ಫ್ರೆಂಡ್ ಇಂದ, ಶ್ರೀಶಲ್ ಬಾವಿಯಿಂದ ನನಗೆ ಈ ಒಂದು ಬಿಸ್ನೆಸ್ ನ ಇಂಟ್ರೊಡ್ಯೂಸ್ ಆಯ್ತು. ನಾನು ಜೊತೆ ಸೇರ್ಕೊಂಡು ಈ ಒಂದು ಬಿಸ್ನೆಸ್ ನ ಬಿಲ್ಡಪ್ ಮಾಡೋಣ, ಇನ್ಕ್ರೀಸ್ ಮಾಡೋಣ, ನಮ್ಮ ಕರ್ನಾಟಕದಲ್ಲಿ ಒಂದು ಸಿಸ್ಟಮ್ ನ ತರೋಣ ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ವಿ ಅಂತ ತಿಳ್ಕೊಳ್ಳಿ. ನಾವು ಈ ಒಂದು ಇಂಡಸ್ಟ್ರಿಯಲ್ಲಿ ಬಂದಾಗ ಆಲ್ಮೋಸ್ಟ್ ಎಲ್ಲಾ ವೆಬಿನಾರ್ಸ್, ಎಲ್ಲಾ ಮೀಟಿಂಗ್ಸ್ ಕೂಡ ಆನ್ಲೈನ್ ಅಲ್ಲಿ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ನಡೀತಾ ಇತ್ತು. ನಮ್ಮ ಕನ್ನಡದಲ್ಲಿ ನಮ್ಮ ಕರ್ನಾಟಕದಿಂದ ನಾವು ಬಿಲ್ಡ್ ಮಾಡೋಣ, ನಮ್ದು ಲ್ಯಾಂಗ್ವೇಜ್ ನ ನಾವು ಯುಟಿಲೈಸ್ ಮಾಡೋಣ, ನಮ್ಮ ಕರ್ನಾಟಕದಲ್ಲಿ ಗ್ರೋತ್ ನ ತರೋಣ ಅಂತ ಹೇಳಿ ನಾವು ಈ ಒಂದು ಬಿಸ್ನೆಸ್ ನ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಬಹಳಷ್ಟು ಜನ ಈ ರೀತಿ ಅಂದ್ರು, ಹೊರಗಡೆ ಬೇರೆ ಸ್ಟೇಟ್ಸ್ ದವ್ರು ಏನಂದ್ರು ಅಂತಂದ್ರೆ, ನೀವೇನು ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡ್ತೀರಾ, ಸೌತ್ ಅಲ್ಲಿ ಯಾರು ಪರ್ಸನ್ಸ್ ಬಿಸ್ನೆಸ್ ಮಾಡಲ್ಲ, ಸೌತ್ ಅಲ್ಲಿ ಬಿಸ್ನೆಸ್ ಮೈಂಡ್ ಸೆಟ್ಟೇ ಇಲ್ಲ ಪರ್ಸನ್ಸ್ಗೆ, ನೀವು ಕರ್ನಾಟಕದಲ್ಲಿ ಫೇಲ್ ಆಗ್ಬಿಡ್ತೀರಾ ಅಂತ ಅಂದ್ರು. ಅದನ್ನೇ ಒಂದು ಮೋಟಿವೇಶನ್ ಅಂತ ತಗೊಂಡು ಅದನ್ನೇ ಒಂದು ಸಾಧನೆ ಮಾಡಿ ತೋರ್ಸೋಣ ಜನರಿಗೆ, ಯಾರೆಲ್ಲ ನಂಬ್ತೇ ಇಲ್ಲ, ನಮ್ಮ ಕರ್ನಾಟಕನು ಕೂಡ ಏನು ಕಮ್ಮಿ ಇಲ್ಲ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಬಿಸ್ನೆಸ್ ನ ನಾವು ಶುರು ಮಾಡಿದ್ವಿ. ಶುರು ಮಾಡಿದಾಗ ಬಹಳಷ್ಟು ಅಡೆತಡೆಗಳು ಬಂದ್ವು. ಶುರು ಮಾಡಿದಾಗ ನಾವೇನ್ ಬಹಳ ಜನ ಇದ್ದಿದ್ದಿಲ್ಲ, ಒಂದು 10 ರಿಂದ 15 ಜನದಿಂದ ನಾವು ಈ ಒಂದು ಬಿಸ್ನೆಸ್ ನ ಶುರು ಮಾಡಿದ್ವಿ. ಆಲ್ಮೋಸ್ಟ್ ಮಾಡ್ತಾ ಹೋದ್ವಿ, ಬಿಸ್ನೆಸ್ ಬಿಲ್ಡ್ ಮಾಡ್ತಾ ಹೋದ್ವಿ. ಫಸ್ಟ್ ಲೆವೆಲ್ ಬರುತ್ತೆ ನಮ್ಮ ಸಿಸ್ಟಮ್ ನಲ್ಲಿ, ಸೂಪರ್ವೈಸರ್ ಲೆವೆಲ್. ಈ ಒಂದು ಲೆವೆಲ್ ನ ಹಿಟ್ ಮಾಡಬೇಕು ಅಂತಂದ್ರೆ ಬಹಳಷ್ಟು ಅಪ್ಸ್ ಅಂಡ್ ಡೌನ್ಸ್ ತಗೊಂಡಿದ್ದೀನಿ ಅಂತ ತಿಳ್ವಿ. 3-4 ಬಾರಿ ಟೀಮ್ ಬಿತ್ತು, ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದೆ, ಮತ್ತೆ ಬಿಸ್ನೆಸ್ ನ ಬಿಲ್ಡ್ ಮಾಡ್ತಾ ಹೋದೆ. ಶ್ರೀಶಲ್ ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಹೋದ. ಬಿಕಾಸ್ ನಾವು ಮುಂಚೆಯಿಂದನೂ ಫ್ರೆಂಡ್ಸ್ ಆಗಿದ್ವಿ ಅಂಡ್ ಬಿಸ್ನೆಸ್ ನಲ್ಲಿನೂ ಕೂಡ ಒಂದು ಹೆಸರು ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಇಬ್ರು ಸ್ಟ್ರಗಲ್ ಮಾಡ್ತಾ ಬಂದ್ವಿ. ಅವ್ರದ್ದು ಲೆವೆಲ್ ಅಪ್ ಆಯ್ತು, ನಂದು ಲೆವೆಲ್ ಅಪ್ ಆಯ್ತು, ಸೂಪರ್ವೈಸರ್ ಲೆವೆಲ್ ಹಿಟ್ ಮಾಡಿದೆ. ಫಾರ್ ದ ಫಸ್ಟ್ ಟೈಮ್ ಇಂದ ಕರ್ನಾಟಕ ಹಿಸ್ಟ್ರಿಯಲ್ಲಿನೇ 42 cc ಇಂದ ಸೂಪರ್ವೈಸರ್ ಲೆವೆಲ್ ನ ಹಿಟ್ ಮಾಡಿದೆ. ಅಂಡ್ ಐ ಆಮ್ ಡ್ಯಾಮ್ ಶೋರ್ ನಿಮ್ ಎಲ್ರಿಗೂ ನಾನು ಚಾಲೆಂಜ್ ಮಾಡ್ತೀನಿ, 42 cc ಇಂದ ನೀವು ನಿಮ್ ಸೂಪರ್ವೈಸರ್ ಲೆವೆಲ್ ನ ಹಿಟ್ ಮಾಡಿ. ಅಲ್ಲಿಂದ ಇಲ್ಲಿವರೆಗೂ ಯಾರು ಸೂಪರ್ವೈಸರ್ ಲೆವೆಲ್ 42 cc ಇಂದ ಹಿಟ್ ಮಾಡಿಲ್ಲ. ಸೊ ಯು ಹ್ಯಾವ್ ದ ಚಾನ್ಸ್, ನೀವು ಕೂಡ ಸೂಪರ್ವೈಸರ್ ಲೆವೆಲ್ ನ 42 cc ಇಂದ ಹಿಟ್ ಮಾಡಬಹುದು. ನನ್ನ ಚಾಲೆಂಜ್ ನ ಬ್ರೇಕ್ ಮಾಡ್ತೀರಾ ಅಂತ ನನ್ಗೆ ಅನ್ಸುತ್ತೆ. ಸೊ ಅಲ್ಲಿಂದ ಬಿಸ್ನೆಸ್ ಸ್ಟಾರ್ಟ್ ಆಗ್ತಾ ಹೋಯ್ತು. ಅಲ್ಲಿಂದ ಒಂದ್ ಸ್ವಲ್ಪ ಸ್ಟೆಬಿಲಿಟಿ ನಡೀತಾ ಹೋದ್ವಿ. ಅಲ್ಲಿಂದ ಒಂದ್ ಚೆನ್ನಾಗಿರೋ ಇನ್ಕಮ್ ರೀಚ್ ಮಾಡಿದೆ. ಆ ಒಂದು ಲೆವೆಲ್ ಅಲ್ಲಿ ನನ್ನ ಇನ್ಕಮ್ ಆಯ್ತು 30 ರಿಂದ 35 ಸಾವಿರವರೆಗೂ. ಓಕೆ, ಸೊ ಒಂದು ಕಾನ್ಫಿಡೆನ್ಸ್ ಬಂತು. ಯಾವಾಗ ಫಾರ್ ಎವರ್ ಇಂದ 30 ರಿಂದ 35 ಸಾವಿರ ಇನ್ಕಮ್ ಬರಕ್ ಸ್ಟಾರ್ಟ್ ಆಯ್ತು, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಇಲ್ಲ, ಮಾಡಬಹುದು, ಈ ಒಂದು ಸಿಸ್ಟಮ್ ನಾವು ಬೆಳೆಸಬಹುದು. ಇವತ್ತು ನಾನ್ ಮಾಡಕ್ಕಾಗಿದೆ ಅಂತಂದ್ರೆ ನನ್ನಂತವ್ರು ಎಷ್ಟೋ ಜನ ಇದ್ದಾರೆ ಹೊರಗಡೆಯಲ್ಲಿ, ಅವರು ಕೂಡ ಈ ಒಂದು ಬಿಸ್ನೆಸ್ ನಲ್ಲಿ ಗ್ರೋ ಅಪ್ ಆಗ್ತಾರೆ ಅನ್ನೋ ಒಂದು ಇಂಟೆನ್ಷನ್ ನ ಇಟ್ಕೊಂಡು ಪ್ರಾಪರ್ ಆಗಿ ಬಿಸ್ನೆಸ್ ನ ಬಿಲ್ಡ್ ಮಾಡ್ತಾ ಹೋದ್ವಿ, ವರ್ಕ್ ಮಾಡ್ತಾ ಹೋದ್ವಿ, ಎಫರ್ಟ್ಸ್ ಆಗ್ತಾ ಹೋಗಿದ್ವಿ. ಅಂಡ್ ಈವನ್ ಕಾಲೇಜ್ ಎಕ್ಸಾಮ್ಸ್ ಕೂಡ ಕ್ಲಿಯರ್ ಮಾಡ್ತಾ ಹೋದ್ವಿ. ಯಾವುದು ಕೂಡ ಡ್ರಾಬ್ಯಾಕ್ ಇಲ್ಲ ಅಂತ ತಿಳ್ಕೊಳ್ಳಿ. ಕಂಟಿನ್ಯೂಸ್ಲಿ ಎಲ್ಲಾನು ಕೂಡ ಪ್ರಾಪರ್ ಆಗಿ ಕಾಲೇಜ್, ಸ್ಕೂಲ್, ಎವ್ರಿಥಿಂಗ್ ವಿ ಹ್ಯಾವ್ ಡನ್. ಅಂಡ್ ಅದ್ರ ಜೊತೆಗೆ ಒಂದು ಬಿಸ್ನೆಸ್ ಕೂಡ. ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿ, ಆಸ್ ಬೀಯಿಂಗ್ 19-20 ಏಜ್ ಒಳಗಡೆನೆ ಇಷ್ಟೆಲ್ಲ ಒಂದು ಕಾನ್ಸೆಪ್ಟ್ಸ್ ನ, ಇಷ್ಟೆಲ್ಲ ಒಂದು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ತುಂಬಾ ಹೆವಿ ಆಗುತ್ತೆ. ಅಂಡ್ ಇಷ್ಟೆಲ್ಲಾನು ಮ್ಯಾನೇಜ್ ಮಾಡೋದು ತುಂಬಾ ಹೆವಿ ಆಗುತ್ತೆ. ಇವನ್ ನಾವು ಬಿಟ್ಟಿಲ್ಲ, ಬಿಕಾಸ್ ನಮ್ ಡ್ರೀಮ್ಸ್ ತುಂಬಾ ದೊಡ್ಡದಿತ್ತು, ರೈಟ್? ಸೊ ಕಂಟಿನ್ಯೂಸ್ ಮಾಡ್ತಾ ಹೋದ್ವಿ. ಮ್ಯಾನೇಜರ್ ಲೆವೆಲ್ ಹಿಟ್ ಮಾಡಿದೆ. ಮ್ಯಾನೇಜರ್ ಲೆವೆಲ್ ಹಿಟ್ ಮಾಡೋಣ. ಒಂದು ಖುಷಿ ನನಗೆ ಏನಾಯ್ತು ಅಂತಂದ್ರೆ, ಐ ವಾಸ್ ಅರ್ನಿಂಗ್ ಮೋರ್ ದನ್ 1 lakh ಪ್ಲಸ್. ನನ್ನ ಅಕೌಂಟ್ ಅಲ್ಲಿ 1 ಲಕ್ಷ ಇನ್ಕಮ್ ಕ್ರೆಡಿಟ್ ಆಯ್ತು ಅಂತ ತಿಳ್ಕೊಳ್ಳಿ. ಅಂದ್ರೆ 6 ಫಿಗರ್ ಅರ್ನಿಂಗ್, 6 ಫಿಗರ್ ನನ್ನ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಯ್ತು. ಅವಾಗ ಇನ್ನೂ ಕಾನ್ಫಿಡೆನ್ಸ್ ನಮ್ಗೆ ಹೆಚ್ಚಾಯ್ತು. ಇಲ್ಲ, ಮಾಡಬೇಕು ಈ ಒಂದು ಸಿಸ್ಟಮ್ ನಲ್ಲಿ. ನಂತರನೇ ಎಷ್ಟೋ ಜನ ಈ ರೀತಿ ಪರ್ಸನ್ಸ್ ಗಳಿದ್ದಾರೆ, ಅವರು ಕೂಡ ಮ್ಯಾನೇಜರ್ ಆಗ್ಬೇಕಂತ ಇದ್ದಾರೆ. ನನ್ನ ಟೀಮ್ಗೋಸ್ಕರ ಇವತ್ತು ನಾನು ಸ್ಯಾಕ್ರಿಫೈಸ್ ಮಾಡಬೇಕು ಪ್ರತಿಯೊಂದು ಅಂತ ಹೇಳಿ ಮ್ಯಾನೇಜರ್ ಲೆವೆಲ್ ಹಿಟ್ ಮಾಡಿದ್ಮೇಲೆ ತುಂಬಾ ಖುಷಿ ಆಗಿದ್ದೇನು ಅಂತಂದ್ರೆ, ನನ್ನ ಪೇರೆಂಟ್ಸ್ ಕೂಡ ಒಂದು ಕಾನ್ಫಿಡೆನ್ಸ್ ಕೊಟ್ಟರು ಯಾವಾಗ ನಾನು ಮ್ಯಾನೇಜರ್ ಲೆವೆಲ್ ನ ಹಿಟ್ ಮಾಡಿದೆ. ಬಿಕಾಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗ ಸಪೋರ್ಟ್ ಯಾರ್ದು ಕಡೆಯಿಂದ ಇದ್ದಿದ್ದಿಲ್ಲ, ಫ್ಯಾಮಿಲಿ, ರಿಲೇಟಿವ್ಸ್ ಯಾರು ಸಪೋರ್ಟ್ ಮಾಡ್ತಾ ಇದ್ದಿಲ್ಲ ಅಂತ ತಿಳ್ಕೊಳ್ಳಿ. ಬಟ್ ಯಾವಾಗ ನಾನು ಮ್ಯಾನೇಜರ್ ಲೆವೆಲ್ ನ ಹಿಟ್ ಮಾಡ್ಕೊಂಡು ಬಂದೆ,
ಫ್ಯಾಮಿಲಿಯಿಂದನೂ ಕೂಡ ತುಂಬಾ ಸಪೋರ್ಟ್ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಫ್ಯಾಮಿಲಿದಲ್ಲಿನೂ ಕೂಡ ಎಷ್ಟೋ ಜನ ನನಗೆ ಪ್ರೋತ್ಸಾಹ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಸೆಲೆಬ್ರೇಷನ್ ಮಾಡಿದ್ರು. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ ಯಾವ ರೀತಿ ನಂದು ಮ್ಯಾನೇಜರ್ದನ್ನ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳಿ. ಸೊ ಮ್ಯಾನೇಜರ್ ಲೆವೆಲ್ ಆಗ್ತಾ ಲೈಕ್ ಬಿಸ್ನೆಸ್ ನ ಬಿಲ್ಡ್ ಮಾಡ್ತಾ ಹೋದೆ. ನಮ್ಮ ಫಾರೆವರ್ ಅಲ್ಲಿ ಒಂದು ವರ್ಷಕ್ಕೆ 10 ಲಕ್ಷಕ್ಕಿಂತ ಜಾಸ್ತಿ ಯಾರು ಗಳಿಸ್ತಾರೆ ಅವ್ರಿಗೆ ಮಿಲಿನಿಯರ್ ಕ್ಲಬ್ ಅಲ್ಲಿ ಆಡ್ ಮಾಡ್ತಾರೆ ಅಂತ ತಿಳ್ಕೊಂಡು ಮಿಲಿನಿಯರ್ ಅಂತ ಕನ್ಸಿಡರ್ ಆಗ್ತಾರೆ. ಟ್ಯಾಕ್ಸ್ ನ ಪೇ ಮಾಡಿಬಿಟ್ಟು ನಾವು 10 ಲಕ್ಷಕ್ಕಿಂತ ಜಾಸ್ತಿ ಅರ್ನ್ ಮಾಡಿದಾಗ ವಿ ಆರ್ ಕಾಲ್ಡ್ ಆಸ್ ಮಿಲಿನಿಯರ್. ಸೊ ಆ ಒಂದು ಟ್ರೋಫಿ ಕೂಡ ನಾನು ತಗೊಂಡೆ, ಮಿಲಿನಿಯರ್ ಟ್ರೋಫಿ. ಅಲ್ಲಿ ಇನ್ನೂ ತುಂಬಾ ಕಾನ್ಫಿಡೆನ್ಸ್ ಇಟ್ಟಾಯ್ತು. ಒಂದು ವರ್ಷದಲ್ಲಿ 10 ಲಕ್ಷಕ್ಕಿಂತ ಜಾಸ್ತಿ ಅರ್ನ್ ಮಾಡಿದ್ನಲ್ಲಪ್ಪ ಅಂತ ಹೇಳಿ. ಇನ್ನೂ ಅವಾಗ ನಾನು ಕಾಲೇಜ್ ಓದ್ತಾ ಇದ್ದೆ. ಕಾಲೇಜ್ ಓದಬೇಕಾದಾಗನೇ ಇಷ್ಟೆಲ್ಲ ನಾನು ಬಿಲ್ಡ್ ಮಾಡಿದ್ದೆ ಅಂತ ತಿಳ್ಕೊಂಡು ಇನ್ಮೇಲೆ 2023 ಸ್ಟಾರ್ಟ್ ಆಯ್ತು. ಕಾಲೇಜ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಫುಲ್ ಟೈಮ್ ನಾನು ಫಾರೆವರಿಗೆ ಕೊಟ್ಟೆ. ಗೈಸ್, ಈ ಒಂದು ಡಿಸಿಷನ್ ಏನಿದೆ ನಾನು ಫುಲ್ ಟೈಮ್ ಕೊಡೋದು ಫಾರೆವರ್ ಅಲ್ಲಿ, ಇದೊಂದು ಬೆಸ್ಟ್ ಡಿಸಿಷನ್ ಅಂತ ನನಗೆ ಅನಿಸ್ತು ನನ್ನ ಫಾರೆವರ್ ಅಲ್ಲಿ. ಬಿಕಾಸ್ ಯಾಕೆ ಅಂತಂದ್ರೆ ಇಲ್ಲಿಂದಾನೆ ನಂದು ಆಕ್ಚುಯಲ್ ಲೈಫ್ ಜರ್ನಿ ಸ್ಟಾರ್ಟ್ ಆಯ್ತು ಫಾರ್ ಎವ್ರಿಥಿಂಗ್. ಓಕೆ, ಸೊ ಅಲ್ಲಿಂದ ಬಿಸ್ನೆಸ್ ನ ಹಿಟ್ ಮಾಡ್ತಾ ಹೋದೆ. ಮಿಲಿನಿಯರ್ಸ್ ಕ್ಲಬ್ ಹಿಟ್ ಮಾಡಿದ್ಮೇಲೆ ಮತ್ತೆ ಬಿಸ್ನೆಸ್ ನ ಹಿಟ್ ಮಾಡ್ತಾ ಹೋದೆ. ಮ್ಯಾನೇಜರ್ ರಿಟ್ರೀಟ್ ಕ್ವಾಲಿಫೈ ಆಯ್ತು. ಮ್ಯಾನೇಜರ್ ರಿಟ್ರೀಟ್ ಯಾವ ಲೆವೆಲ್ ಆಫ್ ರಿಟ್ರೀಟ್ ಇತ್ತು ಅಂತಂತಂದ್ರೆ ಒಂದು ಲೈಫ್ ಟೈಮ್ ಅಲ್ಲಿ ನಾನು ಇಲ್ಲಿವರೆಗೂ ಅಷ್ಟು ಲವಿಶ್, ಅಷ್ಟು ಲಕ್ಸುರಿಯಸ್ ರೆಸಾರ್ಟ್ ಅಥವಾ ಲಕ್ಸುರಿಯಸ್ ಹೋಟೆಲ್ ಅಲ್ಲಿ ನಾನು ಸ್ಟೇ ಮಾಡಿದ್ದಿಲ್ಲ ಅಂತ ಇದ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಲ್ರೆಡಿ ವೆಬ್ನಾರ್ಸ್ ನಲ್ಲಿ ನಾನು ತಿಳಿಸಿರ್ತೀನಿ, ಅಥವಾ ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಆಲ್ರೆಡಿ ನಿಮ್ಗೆ ಇದ್ರದ್ದೆಲ್ಲ ಕ್ಲಿಪ್ಸ್ ಗಳಿದೆ, ನೀವೆಲ್ಲ ವಾಚ್ ಮಾಡಬಹುದು. ನನ್ನ ಫಾದರ್ಗೆ ಎಷ್ಟು ಪ್ರೌಡ್ ಫೀಲ್ ಆಯ್ತು ಅಂತಂದ್ರೆ ಫಾರ್ ದ ಫಸ್ಟ್ ಟೈಮ್ ಅವ್ರ ಲೈಫ್ ಜರ್ನಿಯಲ್ಲಿನೇ ಫಸ್ಟ್ ಟೈಮ್ ಅವ್ರ ಫ್ಲೈಟ್ ಅಲ್ಲಿ ಕೂತ್ಕೊಂಡಿರೋದು, ಫಸ್ಟ್ ಟೈಮ್ ಅಷ್ಟು 5 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಮಾಡಿರೋದು. ಒಂದಲ್ಲ ಎರಡಲ್ಲ 4 ದಿನ ನಾವು 5 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಮಾಡಿದ್ವಿ. ತುಂಬಾ ಖುಷಿ ಆಯ್ತು. ಅಲ್ಲಿಂದ ಇನ್ನೂ ಕಾನ್ಫಿಡೆನ್ಸ್ ಹೆಚ್ಚಾಯ್ತು ಅಂತ ತಿಳ್ಕೊಳ್ಳಿ. ಅಷ್ಟರೊಳಗಡೆ ನಾನು ಆಲ್ಮೋಸ್ಟ್ ತಿಂಗಳಿಗೆ 2 ಲಕ್ಷದವರೆಗೂ ಅರ್ನಿಂಗ್ ನ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಎವ್ರಿ ಮಂತ್. ಸೊ ಇದನ್ನ ಇನ್ನೂ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಯ್ತು. ಇಷ್ಟೇ ಅಲ್ಲದೆ ನನ್ನ ಟೀಮ್ ನಲ್ಲಿನೂ ಕೂಡ ಮ್ಯಾನೇಜರ್ಸ್ ಬಿಲ್ಡ್ ಆಗಿ ಸ್ಟಾರ್ಟ್ ಆದ್ರು. ನನ್ನ ಟೀಮ್ ನಲ್ಲಿನೂ ಕೂಡ ಎಷ್ಟೋ ಜನ ಮ್ಯಾನೇಜರ್ಸ್, ಮೋರ್ ದನ್ 8 ರಿಂದ 9 ಜನ ಮ್ಯಾನೇಜರ್ಸ್ ಕ್ರಿಯೇಟ್ ಆಗಿ ಸ್ಟಾರ್ಟ್ ಆದ್ರು. ಸೊ ಇನ್ನೂ ಖುಷಿ ಆಯ್ತು. ನನ್ನ ಟೀಮ್ ನಲ್ಲಿನೂ ಕೂಡ ಎಷ್ಟೋ ಜನ ಮ್ಯಾನೇಜರ್ಸ್ 6 ಫಿಗರ್ ಅರ್ನಿಂಗ್ ನ ತಗೊಳ್ತಾ ಇದ್ದಾರೆ. ಚಿಕ್ಕವರು 18 ವರ್ಷದವರು, 19 ವರ್ಷದವರು 6 ಫಿಗರ್ ಅರ್ನಿಂಗ್ ನ ಮಾಡ್ತಾ ಇದ್ದಾರೆ. ನನಗೆ ಇನ್ನೂ ಖುಷಿ ಆಗ್ತಾ ಬರ್ತು. ಅದರಿಂದ ಇನ್ನೂ ಬಿಸ್ನೆಸ್ ನ ಬೂಸ್ಟ್ ಮಾಡಕ್ ಹೋದೆ. ನನ್ಗೊಂದು ಸ್ಟೆಬಿಲಿಟಿ ಸಿಕ್ತು. ಎಸ್, ಮಾಡ್ಬೋದಪ್ಪ, ಈ ಒಂದು ಬಿಸ್ನೆಸ್ ನ ನಾನು ಬೆಳೆಸಬಹುದು, ಬಿಸ್ನೆಸ್ ನ ನಾನು ಗ್ರೋ ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬರ್ತಾ ಹೋಯ್ತು. ಸೊ ಅಲ್ಲಿಂದ ನಾನು ಇನ್ನೂ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದೆ, ಇನ್ನೂ ಬಿಸ್ನೆಸ್ ನ ಮೂವ್ ಮಾಡ್ತಾ ಹೋದೆ. ಓಕೆ, ಆಕ್ಚುಲಿ ಯಾವಾಗ ನಾನು ಮ್ಯಾನೇಜರ್ ರಿಟ್ರೀಟ್ ಮುಗಿಸ್ಕೊಂಡು ಬಂದೆ, ಐ ಹ್ಯಾವ್ ಕ್ವಾಲಿಫೈಡ್ ಫಾರ್ ಸೀನಿಯರ್ ಮ್ಯಾನೇಜರ್. ಸೊ ಇನ್ನೂ ಖುಷಿ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳಿ. ಯಾಕೆ ಸೀನಿಯರ್ ಮ್ಯಾನೇಜರ್ ಲೆವೆಲ್ ಅಲ್ಲಿ 3 ಲಕ್ಷಕ್ಕಿಂತ ಜಾಸ್ತಿ ಅರ್ನಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಪೇರೆಂಟ್ಸ್ಗೂ ಕೂಡ ಎಷ್ಟೋ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ವು, ಅದನ್ನು ಫುಲ್ಫಿಲ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಏನೆಲ್ಲ ನನಗೆ ರಿಕ್ವೈರ್ಮೆಂಟ್ಸ್ ಇದ್ವು ಅಥವಾ ನಂದೇನೆಲ್ಲ ಚಿಕ್ಕ ಒಂದು ಡ್ರೀಮ್ಸ್ ಇದ್ವು ಅದನ್ನೆಲ್ಲ ಫುಲ್ಫಿಲ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನನ್ ಖುದ್ ಕಾಲಲ್ಲಿ ಅಂದ್ರೆ ನನ್ನ ಸೆಲ್ಫ್ ಅರ್ನ್ಡ್ ಅಲ್ಲಿನೇ iPhone 15 Pro Max ಪರ್ಚೇಸ್ ಮಾಡಿದೆ, ವಿಚ್ ಇಸ್ ವರ್ತ್ 1,60,000 ಆನ್ ದ ಫಸ್ಟ್ ಮಂತ್ ಇಟ್ ಸೆಲ್ಫ್. ಯಾವಾಗ ಈ ಒಂದು iPhone 15 Pro Max ಲಾಂಚ್ ಆಗಿದ ತಕ್ಷಣನೇ ನಾನು ಈ ಒಂದು iPhone 15 Pro Max ಪರ್ಚೇಸ್ ಮಾಡಿದೆ. ಸೊ ಅವಾಗ ನನಗೆ ಕಾನ್ಫಿಡೆನ್ಸ್ ಬಂತು, ಇಲ್ಲ ಈ ಒಂದು ಬಿಸ್ನೆಸ್ ನಲ್ಲಿ ನಾನು ಗ್ರೋ ಅಪ್ ಆಗ್ಬಹುದು. ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿ 21 ಏಜ್ ಅಲ್ಲಿನೇ ಇಷ್ಟು ಒಂದು ಫೋನ್ ನ ಕೈಯಲ್ಲಿ ಹಿಡ್ಕೊಳ್ತಾನೆ ಅಂತಂದ್ರೆ ಅದು ಅಸಾಧ್ಯ ಅಂತಲ್ಲ, ಸಾಧ್ಯ ಇದೆ, ಯಾರು ಪ್ರಯತ್ನ ಮಾಡ್ತಾರೆ, ಕರೆಕ್ಟ್? ಸೊ ಅದೇ ರೀತಿ ಪ್ರಯತ್ನ ಮಾಡ್ತಾ ಹೋದೆ, ಬಿಸ್ನೆಸ್ ನ ಬಿಲ್ಡ್ ಮಾಡ್ತಾ ಹೋದೆ. ಅಲ್ಲಿಂದ ಒಂದು ಕ್ಲಿಕ್ ಅಂತ ಸಿಕ್ತು, ಅಥವಾ ಒಂದು ಗ್ರೋತ್ಗೋಸ್ಕರ ಒಂದು ಬೂಸ್ಟ್ ಅಂತ ಸಿಕ್ತು ಅಂತ ತಿಳ್ಕೊಳ್ಳಿ. ಗ್ರೋ ಮಾಡ್ತಾ ಹೋದ್ವಿ. ಈವನ್ FLP ಮ್ಯಾನೇಜ್ಮೆಂಟ್ ಕೂಡ ನಮ್ದು ಬಿಸ್ನೆಸ್ ಗ್ರೋತ್ ನ ನೋಡಿ ಐಡೆಂಟಿಫೈ ಮಾಡಿ ನನಗೆ ಆಸ್ ಅ ಬಿಸ್ನೆಸ್ ನಲ್ಲಿ FLP ಬಿಸ್ನೆಸ್ ನಲ್ಲಿ ನನಗೆ ಸರ್ಟಿಫೈಡ್ ಟ್ರೈನರ್ ಆಗಿ ಕೂಡ ಸೆಲೆಕ್ಟ್ ಮಾಡಿದ್ರು. ಸೊ ತುಂಬಾ ಖುಷಿ ಆಯ್ತು. ಅಂಡ್ ಅದರಿಂದ ಇನ್ನೂ ಬಿಸ್ನೆಸ್ ನ ಬಿಲ್ಡ್ ಮಾಡ್ತಾ ಹೋದೆ. ಫಾರ್ ದ ಫಸ್ಟ್ ಟೈಮ್ ಕಾರ್ ಪ್ಲಾನ್ ಲೆವೆಲ್ 1 ಹಿಟ್ ಆಯ್ತು. ಅಲ್ಲಿ ನಂದು ಇನ್ಕಮ್ ರೀಚ್ ಆಯ್ತು ಮೋರ್ ದನ್ 4 lakhs. ಕಾರ್ ಪ್ಲಾನ್ ಲೆವೆಲ್ 1 ನಲ್ಲಿ ಏನಿರುತ್ತೆ ಅಂತಂದ್ರೆ 3 ವರ್ಷದವರೆಗೂ ಕೂಡ ನನಗೆ ಕಂಪ್ನಿಯಿಂದ 26,000 ರೂಪಾಯಿ ಎಕ್ಸ್ಟ್ರಾ ಇನ್ಕಮ್ ಸಿಗುತ್ತೆ. ಅಂದ್ರೆ ನಾನೇನ್ ಇನ್ಕಮ್ ನ ಅರ್ನ್ ಮಾಡ್ತಾ ಇರ್ತೀನಿ, ಅದ್ರ ಜೊತೆಗೆ 26,000 ರೂಪಾಯಿ ಎಕ್ಸ್ಟ್ರಾ ಇನ್ಕಮ್ ಎವ್ರಿ ಮಂತ್ ಸಿಗ್ತಾ ಹೋಗುತ್ತೆ. ಸೊ ಮನೇಲಿ ಹೇಳಿದೆ, ಅವರು ತುಂಬಾ ಖುಷಿ ಆದ್ರ ಅಂತ ತಿಳ್ಕೊಳ್ಳಿ. ಸೊ ಈ ರೀತಿ ನನ್ನ ಬಿಸ್ನೆಸ್ ಇನ್ನೂ ಬಿಲ್ಡ್ ಆಗ್ತಾ ಹೋಗ್ತದೆ. ಟೀಮ್ ನಲ್ಲಿನೂ ಕೂಡ ಎಷ್ಟೋ ಜನ ಮ್ಯಾನೇಜರ್ಸ್ ಬಿಲ್ಡ್ ಆಗ್ತಾ ಇದಾರೆ. ನನ್ನ ಮೇನ್ ಗೋಲ್ ಏನಪ್ಪಾ ಅಂತಂದ್ರೆ ನನ್ನ ಟೀಮ್ ನಲ್ಲಿ ಒಂದು 20 ರಿಂದ 30 ಜನ ಮ್ಯಾನೇಜರ್ಸ್ ಈ ಡಿಸೆಂಬರ್ ಒಳಗಡೆ ಆಗಬೇಕು. ಅಂಡ್ ಮೋರ್ ದನ್ 100s ಆಫ್ ಸೂಪರ್ವೈಸರ್ಸ್ ನನಗೆ ಈ ಒಂದು ವರ್ಷದಲ್ಲಿ ನನಗೆ ಸೂಪರ್ವೈಸರ್ಸ್ ಕೊಡ್ಬೇಕು. ಆ ಒಂದು ನನ್ನ ಮೇನ್ ಟಾರ್ಗೆಟ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅಂಡ್ ನನ್ನ ಪರ್ಸನಲ್ ಟಾರ್ಗೆಟ್ ಏನು ಅಂತಂದ್ರೆ ಗ್ಲೋಬಲ್ ರ್ಯಾಲಿ ನ ಇಟ್ ಮಾಡಬೇಕು, ಕಾರ್ ಪ್ಲಾನ್ ಲೆವೆಲ್ 2 ನ ಇಟ್ ಮಾಡಬೇಕು, ಚೇರ್ಮನ್ ಬೋನಸ್ ಲೆವೆಲ್ 1 ನ ಅಚೀವ್ ಮಾಡಬೇಕು, ಅಂಡ್ ಸೋರಿಂಗ್ ಮ್ಯಾನೇಜರ್ ಅಚೀವ್ ಮಾಡಬೇಕು ಈ ವರ್ಷ ಮುಗಿದ್ರೊಳಗಡೆ. ಸೊ ದಿಸ್ ಇಸ್ ಮೈ ಮೈಂಡ್ ಟಾರ್ಗೆಟ್. ಅಂಡ್ ಈ ಒಂದು ಟಾರ್ಗೆಟ್ ಬೇಸಿಸ್ ಮೇಲೆ ಇವಾಗ ವರ್ಕ್ ಮಾಡ್ತಾ ಹೋಗ್ತಾ ಇದೀವಿ. ಗೈಸ್, ನಾನು ಹೇಳ್ತೀನಲ್ವಾ, ಈ ಒಂದು ಪ್ಲಾಟ್ಫಾರ್ಮ್ ನ ಒಂದು ಸಲ ನೀವು ನಂಬ್ಕೊಂಡು ಕೆಲಸ ಮಾಡಿದ್ದೆ ಆದಲ್ಲಿ ಡೆಫಿನೆಟ್ಲಿ ನೀವು ಎಲ್ಲಾನು ಕೂಡ ಅಚೀವ್ ಮಾಡ್ತೀರಾ. ಅಷ್ಟೇ ನಿಮ್ಮ ಮೇಲೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬೇಕು, ಸಿಸ್ಟಮ್ ಮೇಲೆ ನೀವು ಒಂದು ಬಿಲೀಫ್ ನ ಇಟ್ಕೊಳ್ಬೇಕು. ಏನ್ ಶ್ರೀಶೈಲ್ ಸರ್ ನಮ್ಗೊಂದು ಸಿಸ್ಟಮ್ ಮಾಡ್ಕೊಟ್ಟಿದ್ದಾರೆ, ಈ ಸಿಸ್ಟಮ್ ನ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಗೆಟ್ ಸಕ್ಸಸ್ಫುಲ್ ಇನ್ ಅವರ್ ಲೈಫ್.
ರೈಟ್. ಸೊ ಇಷ್ಟ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಬಾಯ್ ಬಾಯ್.